ಎಲ್ಲೂ ಇಲ್ಲ ಅಕ್ಕ. ನಾನು ಫೋನಲ್ಲಿ ಮಾತಾಡಿ ಬರೋಷ್ಟರಲ್ಲಿ ಫೋಟೋ ಮತ್ತೆ ಉಂಗ್ರನ ಬಚ್ಚಿಟ್ಟಿದ್ದೀರಾ? ಯಾಕೆ? ಅದನ್ನ ನೋಡಿ ನಾನೇದ್ರು ಮಾಡ್ತೀನಿ ಅಂತ ಭಯ ನಮ್ಮವ? ಅಕ್ಕ, ಆ ಫೋಟೋ ಯಾರ್ದು? ಏಯ್, ನೀನು ಸುಮ್ಮನೆ ಪ್ರಶ್ನೆಗಳನ್ನ ಕೇಳ್ತೆ, ನಾನು ಹೇಳ್ದಷ್ಟು ಮಾಡು ಸಾಕು. ತಿಳಿದೋ ಏನೋ. ಪಾರ್ವತಿ, ಅಯ್ಯೋ ಅಕ್ಕ, ಸಾಹೇಬ್ರಿಗೆ ಎಚ್ಚರ ಆಗ್ಬಿಡ್ತೈತೇನೋ. ಬನ್ನಿ ಅಕ್ಕ, ಹೊಂಟೋಗೋಣ. ಬರ್ತಿರೋ ಕೋಪಕ್ಕೆ ಇನ್ನೂ 4 ಮಾತ್ರೆ ಜಾಸ್ತಿ ಹಾಕೊಡ್ಬೇಕಿತ್ತು ಅಂತ ಅನಿಸ್ತಿದೆ. ನನ್ನನ್ನೇ ಆಟ ಆಡಿಸ್ತೀರಾ? ನನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಏನ್ರಿ ನಿಮ್ದು? ಹಣ ಬಸ್ ನಿಲ್ಸಿ ಬೇಗ. ಯಾಕ್ರಿ? ಇರಿ ಹಲೋ. ನಿಂತಲ್ಲೇ ತಲೆಬಾಗಿ ಈ ಭೂಮಿ ನೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಎಲ್ಲೆಲ್ಲಿಂದ ಬರ್ತಿರ್ಲಿ ರೀ? ಬಿದ್ರೆ ಏನಾದ್ರು? ರೈಟ್ ಮಮತೆಯ ಬಲವಾಗಿ ಕೈ ಬೆರಳಿನ ತುತ್ತಿಗೆ. ಯಾಕೆ ಮಂಜ, ಫೋನಲ್ಲೇ ಎಲ್ಲ ಹೇಳೋದ್ ಬಿಟ್ಟು ಯಾಕೆ ಹಿಂಗೆ ಓಡ್ ಬರ್ತಿದ್ಯಾ? ಮನೇಲಿ ಗೊತ್ತಾಗಿದ್ರೆ? ಅಣ್ಣ ಅದಕ್ಕೆ ಸಾಹೇಬ್ರು ಇದ್ರೆ ಆಸ್ಪತ್ರೆಗೆ ಹೋಗೋರಂತೆ. ಏನು? ಮತ್ತೆ ಒಬ್ರಿಗೊಬ್ರು ನೋಡಿಲ್ವಾ? ನಂದಿತಾ ಮೂರ್ದಯ ಎಲ್ಲ ಅವ್ರದೇ ಕೈವಾಡ. ಒಬ್ರನ್ನೊಬ್ರು ನೋಡಕ್ ಬಿಟ್ಟಿರಕ್ಕಿಲ್ಲ ಅನ್ನಿಸ್ತೈತೆ. ಈಗ ಏನ್ ಮಾಡೋದು? ಸಾಹೇಬ್ರಿಗೆ ಹೇಳೋದಾ? ಸಾಹೇಬ್ರಿಗೆ ಹೇಳ್ಬಿಟ್ರೆ ನಂದಿತಾ ಅಮ್ಮವ್ರು ಹುಷಾರಾಗೋಯ್ತಾರೆ. ಇದನ್ನ ಸಮಯ ನೋಡಿಕೊಂಡು ಶಾರದಕ್ಕಂಗೆ ಹೇಳೋದು ಒಳ್ಳೇದು. ಯಾಕೆ? ನಂದಿತಾ ಅಮ್ಮವ್ರು ಬೇರೆ ಏನೆಲ್ಲ ಪ್ಲಾನ್ ಮಾಡ್ತಾವ್ರೆ ಅಂತ ತಿಳ್ಕೊಳ್ಳೋಕ್ಕೆ. ನನ್ನ ಡೌಟ್ ಸರಿಯಾಗಿದ್ದರೆ ನಂದಿತಾ ಅಮ್ಮವ್ರಿಗೆ ಅಣ್ಣ ಮತ್ತು ಅದಕ್ಕೆ ಎಲ್ಲವ್ರೆ ಅಂತ ಗೊತ್ತಿರ್ತೈತೆ. ನಾವು ನಂದಿತಾ ಅಮ್ಮವ್ರ ಮುಖಾಂತರನೇ ಅಣ್ಣ ಅದಕ್ಕೆ ಎಲ್ಲವ್ರೆ ಅಂತ ತಿಳ್ಕೊಬೇಕು. ಆಯ್ತತೆ ಅಂತೀಯಾ? ಸರಿಯಾಗಿ ಪ್ಲಾನ್ ಮಾಡಿದ್ರೆ ಆಯ್ತೈತೆ. ಭಯಪಡೋಗೇನಿಲ್ಲ, ಆದರೆ ತುಂಬಾ ವೀಕ್ ಆಗಿದ್ದಾರೆ. ಸುಮಾರು ದಿವಸಗಳಿಂದ ಊಟ ಮತ್ತು ಸ್ನಾನ ಆಗಿಲ್ಲ ಅನಿಸುತ್ತೆ. ಹೀಗೆ ಬಿಟ್ಟರೆ ತುಂಬ ಕಷ್ಟ. ನಿಮ್ಗೆ ಇವರು ಏನಾಗಬೇಕು? ಡಾಕ್ಟರ್, ನಮಗೆ ಇವ್ರ ಪರಿಚಯ ಇಲ್ಲ. ರಸ್ತೆಲಿ ತಲೆ ಸುತ್ತ ಬಿದ್ದಿದ್ರು, ನಾವು ಕರ್ಕೊಂಡು ಬಂದ್ವಿ. ಗುಡ್, ಐ ಅಪ್ರಿಷಿಯೇಟ್ ಯು ಬೋತ್. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಆದರೆ ಇವ್ರನ್ನ ಹೀಗೆ ಬಿಡೋದಕ್ಕಾಗಲ್ಲ. ಯಾರಾದರೂ ಜೊತೆಲಿದ್ದು ಒಬ್ಬರು ನೋಡ್ಕೋಬೇಕು. ಇವರು ಮಾನಸಿಕವಾಗಿ ಸರಿ ಇರೋ ಕಾಣ್ತಾ ಇಲ್ಲ. ಯಾವುದಾದ್ರೂ ವೃದ್ಧಾಶ್ರಮಕ್ಕೋ ಅಥವಾ ಅನಾಥಾಶ್ರಮಕ್ಕೂ ಸೇರಿಸೋದು ಒಳ್ಳೆಯದು. ನಿಮಗೆ
ಗೊತ್ತಿರೋ ಯಾವ್ದಾದ್ರು ಆಶ್ರಮಗಳಿದ್ರೆ ಹೇಳ್ತೀರಾ ಡಾಕ್ಟರ್? ಇಟ್ ವಿಲ್ ಬಿ ಹೆಲ್ಪ್ಫುಲ್. ಯಾ ಶೂರ್. ಡಾಕ್ಟ್ರೇ, ಅಲ್ಲಿಗೆ ಸೇರ್ಸೋಕ್ಕೆ ಏಟಾಯ್ತೈತೆ? ಕಾಸು ಕಟ್ಟಬೇಕು ಅಲ್ಲೂರ? ಹೌದು, ತಿಂಗಳಿಗೆ ಸುಮಾರು 15,000 20,000 ಸಾವಿರ ಆಗುತ್ತಪ್ಪ. ಫ್ರೀ ಆಗಿರೋದು ಯಾವುದೂ ಇಲ್ವಾ? ಅಲ್ಲಿ ಫೆಸಿಲಿಟೀಸ್ ಅಷ್ಟಾಗಿರೋದಿಲ್ಲ. ಅದು ಅಲ್ಲದೆ ಇವರು ಇರೋ ಕಂಡೀಷನಲ್ಲಿ ಯಾರಾದರೂ ಜೊತೆಲಿದ್ದು ನೋಡ್ಕೋಬೇಕು. ನೋಡಿ, ನೀವೇ ಡಿಸೈಡ್ ಮಾಡಿ. ಡಾಕ್ಟ್ರೇ, ಹಾಸ್ಪಿಟ್ಲು ಬಿಲ್ ಎಷ್ಟಾಗೈತೆ? ಡೋಂಟ್ ವರಿ, ಏನಂತ ಜಾಸ್ತಿ ಆಗಿರೋದಿಲ್ಲ. ಸುಮಾರು 1,000 to 1,500 ಸಾವಿರ ಆಗಿರ್ಬೋದು ಅಷ್ಟೇ. ರಿಸೆಪ್ಷನಲ್ಲಿ ವಿಚಾರಿಸಿ. ಹೌದೇನಮ್ಮ? ಓಕೆ ಓಕೆ. ಇದು ನಿನ್ನ ಫ್ರೆಂಡ್ ಜಾನು ಏನಾದರೂ ರೀಸೆಂಟಾಗಿ ನಿಂಗೆ ಫೋನ್ ಮಾಡಿದ್ಲೇನಮ್ಮ? ಇಲ್ವಾ? ಹಾಂ, ಇಲ್ಲ, ಅವಳು ಇತ್ತೀಚೆಗೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ, ಅದಕ್ಕೆ ಕೇಳಿದೆ. ಹೌದಾ? ಸರಿ ಅಮ್ಮ, ಓಕೆ, ಆಮೇಲೆ ಮಾತಾಡ್ತೀನಿ. ಥ್ಯಾಂಕ್ ಯು, ಬಾಯ್. ಸುಶಿ, ಯಾಕೆ ಹೀಗಿದೆಯಾ? ಧೈರ್ಯ ತಗೋ, ನಮ್ಮ ಮಗಳು ಅಳಿಯ ಸಿಗ್ತಾರೆ. ಹಾಂ ರೀ, ಸಿಗ್ತಾರೆ. ಮತ್ತೆ ಯಾಕ್ರಿ ಯೋಚನೆ ಮಾಡ್ತೀರಾ? ಹೋಗಿ ಕರ್ಕೊಂಡು ಬನ್ನಿ, ಹೋಗ್ರಿ ಈಗಲೇ. ಕೋಪ ಮಾಡ್ಕೋಬೇಡ ಸುಶಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾನೆ ಅನ್ಕೊಳ್ಳೋಣ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನನಗೆ ನನ್ನ ಮಗಳು ಬೇಕು ರೀ. ನನಗೆ ನನ್ನ ಮಗಳು ಜಾನು ಬೇಕು ಅಷ್ಟೇ. ಏನು ಮಾತಾಡ್ತಾ ಇದೀಯ ಸುಶಿ? ಇದು ಬರೀ ನಮ್ಮ ಮಗಳು ಅಳಿಯನ್ ವಿಚಾರ ಅಲ್ಲ. ಪೊಲೀಸ್ ಇನ್ವಾಲ್ವ್ ಆದರೆ ಅಪ್ಪಣ್ಣ ಸಾಹೇಬ್ರಿಗೂ ಅಫೆಕ್ಟ್ ಆಗುತ್ತೆ. ಅದೆಲ್ಲ ಏನು ಬೇಡ, ನಾವೇ ಹುಡ್ಕೋಣ. ಸುಶಿ, ಏನೂ ಆಗಲ್ಲ ಸುಶಿ, ಸಿಗ್ತಾರೆ. ನಮ್ಮ ಮಗಳು ಅಳಿಯ ಸಿಗ್ತಾರೆ. ಬನ್ನಿಮ್ಮ. ಇದೇನಿದು? ಓದೋರು ವಾಪಸ್ ಬಂದು
ಅಮ್ಮರೇ, ಯಾಕೆ ನಮ್ಮರೇ ಆಗ್ಲಿಂದ ಏನೂ ಮಾತಾಡ್ತಿಲ್ಲ? ಅಮ್ಮನ್ನ ಮನೆ ಕರ್ಕೊಬಂದಿದ್ದು ಬ್ಯಾಸ್ರನಾ? ಬೇಸರ ಅಲ್ಲ ರಾಮೋರೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಇವ್ರು ನಮ್ಮ ಜೊತೆ ಇರೋದು ನಿಮಗೆ ಸರಿ ಅನ್ಸುತ್ತಾ? ಆದ್ರೆ ಹಂಗೆ ಬಿಟ್ಟು ಬರೋಕೆ ನನ್ನ ಮನ್ಸು ಒಪ್ಲಿಲ್ಲ ನಮ್ಮರೆ. ಇವ್ರಿಗೆ ಯಾರು ಅವರ ಇಲ್ವಾ ಒಂದೂ ಗೊತ್ತಿಲ್ಲ. ಬ್ಯಾರೆ ಎಲ್ಲಾರು ಕರ್ಕೊಂಡೋಗ್ಬಿಡುಮ ಅಂದ್ರೆ ಅಲ್ಲಾರು ಸಂದಾಗ ನೋಡ್ಕೋತಾರ, ಅದೂ ಗೊತ್ತಿಲ್ಲ. ಒಂದ್ ವೇಳೆ ಇವ್ರಿಗೆ ಗಂಡು ಮಕ್ಳು ಇದ್ದುವೆ ಇವ್ರನ್ನ ಹಿಂಗ್ ಬಿಟ್ಟಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಒಳ್ಳೇದಾಕಿಲ್ಲ. ನಮ್ಮರೆ, ವೃದ್ಧಾಶ್ರಮಕ್ಕೆ ಸೇರ್ಸೋ ದುಡ್ಡಾಗೆ ನಾವೇ ಸಂದಾಗ ನೋಡ್ಕೋಬೋದಲ್ವಾ? ಅಪ್ಪಯ್ಯ, ನಾನು ಅದೆಷ್ಟು ಸಲ ನಿಮ್ಗೆ ಫೋನ್ ಟ್ರೈ ಮಾಡಿದ್ದೀನಿ ಗೊತ್ತಾ? ಎಲ್ಲಿ ಹೊರಟೋಗಿದ್ರಿ ನೀವು? ಸಾರಿ ಮಗಳೇ, ಕೆಲಸದ ಮೇಲೆ ಓಡಾಡ್ತಾ ಇದ್ದೆ. ಯಾಕಪ್ಪ, ಏನಾದರೂ ಮುಖ್ಯವಾದ ವಿಷಯ ಇದೆಯಾ? ಹ್ಞೂ, ತುಂಬಾನೇ. ಆ ಮುದುಕಿ ಉಂಗ್ರದ ಬಗ್ಗೆ ನಿಮ್ಗೇನಾದರೂ ಗೊತ್ತಾ ಅಪ್ಪಯ್ಯ? ಉಂಗ್ರ? ಪಾರ್ವತಿನ? ಏನು ಹೇಳ್ತಿದೀಯ ಮಗಳೇ? ಹ್ಞೂ ಅಪ್ಪಯ್ಯ. ನಂದಿತಾ, ಅದು ನನ್ನವಳಿಗೆ ನಾನು ಹಾಕಿದ ಉಂಗ್ರ ಕಣಮ್ಮ. ಅದು ಈಗ ರಾಮನ ಕೈಲಿ. ಇಷ್ಟು ವರ್ಷಗಳಾದ್ಮೇಲೆ ಅದ್ಯಾವುದೋ ಒಂದು ಉಂಗ್ರ ನೋಡಿದ ತಕ್ಷಣ ಆ ಮುದುಕಿನ ನೆನೆಸ್ಕೊಂಡ್ರು ಅಂದರೆ ಈಗ ಆ ಮುದುಕಿನ ಮುಂದಿಟ್ಕೊಂಡು ನಾವು ಪ್ಲೇ ಮಾಡೋದಕ್ಕೆ ಇದೇ ಸರಿಯಾದ ಸಮಯ ಅಲ್ವಪ್ಪಯ್ಯ? ಅದೆಲ್ಲ ಏನು ಬೇಡ ಪುಟ್ಟ, ಸಮಯ ಬರಲಿ, ಆಮೇಲೆ ನೋಡ್ಕೊಳ್ಳೋಣ. ಅಪ್ಪಣ್ಣಂಗೆ ಇನ್ನೂ ಆ ಮುದುಕಿ ನೆನಪಿದ್ಯಾ? ನನ್ನ ತಂಗಿಗೆ ಮೋಸ ಮಾಡಿದ್ದು ಅಲ್ಲದೆ ಆ ಮುದುಕಿ ಬದುಕಿದಾಳೆ ಅಂತ ಬೇರೆ ಹೇಳ್ತಿದ್ದಾನ. ಹೌದು ಅಪ್ಪಯ್ಯ, ಆದರೆ ಆ ಉಂಗ್ರ ಹೇಗೆ ಆ ಕೋಣಂಗೆ ಸಿಕ್ತು ಅನ್ನೋದೇ ನಂಗೆ ಡೌಟು. ಅವನು ಬೀದಿಲಿ ಸಿಕ್ಕಿದ್ದನ್ನೆಲ್ಲ ಆಯ್ಕೊಳ್ಳೋ ಬುದ್ಧಿಯವನಲ್ವಾ, ಇದು ಹಾಗೆ ಎಲ್ಲೋ ಸಿಕ್ಕಿರಬೇಕು. ಆಮೇಲೆ ಅಪ್ಪಣ್ಣ ಅವನಿಗೂ ಬುದ್ಧಿ ಇಲ್ಲ. ಟಿ ವಿನಲ್ಲಿ ಯಾವುದೋ ಉಂಗ್ರ ನೋಡ್ಬಿಟ್ಟು ಇನ್ನೇನೋ ಅಂದ್ಕೊಂಡ್ಬಿಟ್ಟಿರ್ತಾನೆ. ಶುದ್ಧ ದಡ್ಡ ನನ್ನ ಮಕ್ಕಳು. ಇಲ್ಲ ಅಪ್ಪಯ್ಯ, ನನಗೆ ಯಾಕೋ ಅದೆರಡು ಉಂಗ್ರ ಒಂದೇ ಥರ ಅಂತ ಅನ್ನಿಸ್ತಾ ಇದೆ. ಅದನ್ನು ಕದಿಯೋ ಪ್ಲ್ಯಾನ್ ಮಾಡಿದೆ, ಆದರೆ ಮಿಸ್ ಆಗೋಯ್ತು. ಅದಕ್ಕೆ ಈಗ ಮಾವನ ಹತ್ರ ಪಾರ್ವತಿ ನಿಜವಾಗ್ಲೂ ಇದ್ದಾಳೆ, ಯಾವುದೋ ಗ್ಯಾಂಗ್ ಅವಳಿಗೆ ಚಿತ್ರಹಿಂಸೆ ಕೊಡ್ತಿದೆ ಅಂತ ಹೇಳಿ ನಮ್ಮ ಆಟ ಶುರು ಮಾಡೋಣ. ನೋ ಸದ್ಯಕ್ಕೆ ಅದೆಲ್ಲ ಏನು ಬೇಡ ಮಗಳೇ. ಆದ್ರೆ ಹೀಗೆ ನನ್ನಿಂದ ಇರೋದಕ್ಕಾಗಲ್ಲ ಅಪ್ಪಯ್ಯ, ಏನಾದ್ರೂ ಮಾಡಲೇಬೇಕು. ಮಾಡಬೇಡ ಅಂತ ಯಾರು ಹೇಳಿದ್ದು? ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನಪ್ಪಯ್ಯ? ಇದನ್ನು ಮಾಡು, ಆಮೇಲೆ ನೋಡು ಅವನ ರಿಯಾಕ್ಷನ್. ಒಳ್ಳೆ ಐಡಿಯಾ ಅಪ್ಪಯ್ಯ, ನಾನು ಇದನ್ನು ಮಾಡ್ತೀನಿ. ಹಲೋ ಅಮ್ಮೋರೆ, ನಾನು ಹೇಳು. ಅಮ್ಮೋರೆ, ಆ ಟೀಚರ್ ಅಮ್ಮನ ಒಳಗಂಡ ಬೆಂಗಳೂರಿಗೆ ಹೋಗಿಲ್ಲ, ವಾಪಸ್ ಬಂದ್ಬಿಟ್ಟವ್ರೆ. ಯಾಕೆ ಗೊತ್ತಿಲ್ಲ ಅಮ್ಮೋರೆ, ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ಆದರೆ ಬರುವಾಗ ಜೊತೆಲಿ ಅದ್ಯಾವುದೋ ಹುಚ್ಚಿನ ಕರ್ಕೊಂಬಂದವ್ರೆ.
ಏನು ಹೇಳ್ತಿದ್ಯಾ? ಹುಚ್ಚಿನ? ಹ್ಞೂ ಅಮ್ಮೋರೆ, ಇವರೇ ಆ ಹುಚ್ಚಿನ ನೋಡ್ಕೊಳ್ಳೋ ಪ್ಲ್ಯಾನಲ್ಲಿ ಅವರೇ ಅನಿಸುತ್ತೆ. ಅವರಿಗೆ ಒಂದೊತ್ತು ಊಟಕ್ಕೆ ಗತಿ ಇಲ್ಲ ಅಂಥದ್ರಲ್ಲಿ ಸಮಾಜ ಸೇವೆ ಬೇರೆನಾ? ಸರಿ ಹೋಯ್ತು. ಈಗ ನಾನೇನು ಮಾಡಬೇಕಾಗಿಲ್ಲ, ಅವರೇ ಬೀದಿಗೆ ಬೀಳ್ತಾರೆ. ಆದರೂ ಅಲ್ಲಿ ಏನಾಗ್ತಿದೆ ಅಂತ ನೀನು ತಿಳ್ಕೊ. ಜೊತೆಗೆ ನೀನು ಯಾವಾಗಲೂ ಅವರಿಬ್ಬರ ಮೇಲೆ ಕಣ್ಣಿಟ್ಟಿರು, ಗೊತ್ತಾಯ್ತಾ? ಸರಿ ಅಮ್ಮೋರೆ, ನಾನು ಅದೇ ಕೆಲಸದ ಮೇಲೆ ಅವನಿ ಎಲ್ಲ ತಿಳ್ಕೊಂಡು ಹೇಳ್ತೀನಿ. ಗುಡ್. ಸದ್ಯಕ್ಕೆ ಆ ಕೋಣ ಟೀಚರ್ನ ನಿಭಾಯಿಸೋದಕ್ಕಿಂತ ಅಪ್ಪಯ್ಯ ಹೇಳಿದನ್ನು ಮಾಡೋದೇ ಸರಿ. ಅಮ್ಮ, ಸ್ನಾನಕ್ಕೆಲ್ಲ ರೆಡಿ, ಶುರು ಮಾಡೋಣವಾ? ಕೂತ್ಕೊಳ್ಳಿ. ಓ, ಇಲ್ಲಿದ್ದೀರಾ? ರಾಮವ್ರೆ, ಅಮ್ಮ ಸ್ನಾನ ಮಾಡ್ತಿದ್ದಾರೆ, ನೀವು ಹೋಗಿ ಹೋಗಿ ರಾಮವ್ರೆ. ವಾಕ್ಯ ವಾಕ್ಯ. ಓ, ಅಮ್ಮನ ಸ್ನಾನ ಆಯ್ತಾ? ಒಂದು ನಿಮಿಷ ಬಂದೆ ಇರಿ. ಅಮ್ಮ, ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಾಂ, ಅಲ್ಲ ಮೆತ್ತಿಗೆ ಮೆತ್ತಿಗೆ. ಹಾಂ, ಹಂಗೆ. ಒಂದು ನಿಮಿಷ ಬಂದೆ. ಅದು ಕೊಡಿ. ಹಾಂ, ಅಮ್ಮ ಮುಂದೆ ಬಗ್ಗೆ ಬಗ್ಗೆ ಮುಂದೆ ಹಂಗೆ. ಇದು ಅಪ್ಪಯ್ಯ, ಇದು ಅಶೋಕ, ಇದು ನಂದಿತಾ ಅತ್ತಿಗೆ, ಇದು ಶಾರದವ. ನಾವು ಅವ್ವ ನೋಡಿದ್ರಾ, ಇವಾಗ ನಮ್ಮವ್ವ ನಮ್ಮ ಕಡೆಗೆ ಬಂದು ಸೇರ್ಕೊಂಡ್ಬಿಟ್ಲು.